ಎಲ್ಲರೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಹೋದ ವೀಡಿಯೋದಲ್ಲೇ ಸೀಮಂತ ಇದೆ ನನ್ನ ತಂಗಿ ಮನೇಲಿ, ಅವ್ರ ನಾದ್ನಿದು ಅಂತ ಹೇಳಿದ್ನಲ್ವ, ಹಾಗಾಗಿ ಅಲ್ಲಿಗೆ ಹೊರಡುವ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ. ಬೆಳಿಗ್ಗೆನೇ 6 ಗಂಟೆಗೆ ಎದ್ದಿದ್ದೆ. 6 ಗಂಟೆಗೆ ಎದ್ದು ನಮ್ಮ ಅಮ್ಮನೂ ಬಂದಿದ್ದರು. ಅವರು ಮಲಗಿದ್ರು ಪಾಪ, ಸುಸ್ತಾಗಿ. ಅವರು ನಮ್ಮ ಹೊಲದಲ್ಲಿ ಜೋಳ ಎಲ್ಲ ಹಾಕಿದ್ರು ಅವರು. ಹಾಗಾಗಿ ಅದನ್ನೆಲ್ಲ ಜೋಳ ಎಲ್ಲ ಮುರಿದು ಅವರೆಲ್ಲ ಪಾಪ ಒಬ್ಬರೇ ಎಲ್ಲ ಮಾಡಿ ಬಂದಿರೋದ್ರಿಂದ ತುಂಬಾ ಸುಸ್ತಾಗಿದ್ದರು ಅಂತ ಮಲಗಿದ್ರು. ಅವರು ನೈಟ್ ನಮ್ಮಮ್ಮ ಬರ್ತಾರೆ ಅಂತ ಹೇಳಿದ್ನಲ್ವ, ಅವ್ರು ಬಂದಿದ್ದೆ 11:30 ಏನೋ ಆಯಿತು. ಹಾಗಾಗಿ ಸ್ವಲ್ಪ ಮಲ್ಕೊಳ್ಳಿ ಅಂತ ನಾನು ಬೇಗ ಎದ್ದು ಪಟ ಅಂತ ಎಲ್ಲ ಕೆಲಸ ಮಾಡ್ಕೊಬಿಟ್ರೆ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ ಅಂತ ಫಸ್ಟು ಹೊರಗಡೆ ಸ್ವಲ್ಪ ಕತ್ಲೆ ಇತ್ತು, ವಿಡಿಯೋ ಅಷ್ಟಾಗಿ ಕ್ಲಿಯರ್ ಬರಲ್ಲ ಅಂತ ನಾನು ಫಸ್ಟ್ ಒಳಗಡೆನೇ ಸೋಫಾ ಕವರೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಕ್ಲೀನ್ ಮಾಡಿ ಸೋಫಾ ಕವರು, ನನ್ನ ಮಗ ಆಟ ಆಡಿರ್ತಾನಲ್ವ, ಆ ಟಾಯ್ಸು ಅದೆಲ್ಲ ಎತ್ತಿಟ್ಟು ಬಾಗಿಲಿಗೆ ನೀರು ಹಾಕ್ತಾಯಿದ್ದೀನಿ. ಎಲ್ಲಾದರೂ ಹೊರಡಬೇಕು ಅಂದರೆ ಟೈಮ್ ಹೇಳೋಕ್ಕೆ ಒಂಥರ ಆಗುತ್ತೆ. ಬಟ್ ಎದ್ಮೇಲೆ ಹೇಳೋವರೆಗೂ ಅಷ್ಟೇ ನಮಗೆ ಬೇಜಾರು, ಹೇಳ್ಬೇಕಲ್ಲಪ್ಪ ಅಂತ. ಆಮೇಲೆ ಎಲ್ಲ ಕೆಲಸ ಮುಗಿತಾ ಇದ್ದರೆ ಅಪ್ಪ ಬೇಗ ಎದ್ದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಖುಷಿ ಆಗುತ್ತೆ. ನಾನು ಕಸ ಎಲ್ಲ ಗುಡಿಸಿ ಕ್ಲೀನಾಗೆ. ಇದು ಫಸ್ಟಿಗೆ ಇಲ್ಲಿ ಪೇಂಟಿಂಗ್ ಇರಲಿಲ್ಲ, ಅಂದರೆ ವಾಟರ್ ಪ್ರೂಫ್ ಪೇಂಟಿಂಗ್ ಮಾಡಿದ್ದಾರೆ. ಯಾಕಂದರೆ ಅದು ಕೆಳಗಡೆ ಸ್ವಲ್ಪ ಸೋರ್ತಿದೆ ಅಂತ ಅವರು ನಮ್ಮನೆ ನಾವೇನಿದ್ದೀವಿ ಅವರು ಆ ಓನರು ಪೇಂಟಿಂಗ್ನ ಮಾಡಿಸಿದ್ದಾರೆ. ಅದು ಸ್ವಲ್ಪನೇ ಹೋಗ್ತಾಯಿದೆ. ಫುಲ್ಲು ಟೈಲ್ಸ್ ಥರ ಇತ್ತು ಆವಾಗ, ರಂಗೋಲಿ ಹಾಕೋಕ್ಕೆಲ್ಲ ಚೆನ್ನಾಗಾಗೋದು. ಬಟ್ ಇವಾಗ ಅದು ವಾಟರ್ ಪ್ರೂಫ್ ಹೊಡ್ಸಿರೋದ್ರಿಂದ ನಾನು ಈ ಥರ ಒಂದು ಕಲ್ಲು ಇಟ್ಕೊಬಿಟ್ಟಿದ್ದೀನಿ ತುಳಸಿ ಕಟ್ಟೆ ಹತ್ತಿರ ರಂಗೋಲಿ ಹಾಕೋಕ್ಕೆ. ಇಲ್ಲಾಂದರೆ ಬರೀ ತುಳಸಿ ಕಟ್ಟೆ ಇಡಬೇಕು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ರಂಗೋಲಿ ಇಲ್ಲ ಏನಿಲ್ಲ ಅಂದರೆ ಮನಸ್ಸಿಗೆ ಅಷ್ಟು ಸಮಾಧಾನ ಅನಿಸಲ್ಲ. ಅಂದರೆ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕಿಲ್ಲಲ್ಲಪ್ಪ ಅಂತ ಬೇಜಾರಾಗುತ್ತೆ. ಹಾಗಾಗಿ ಅಲ್ಲಿ ಕಲ್ಲೆಲ್ಲ ಇತ್ತು, ಅದನ್ನು ಒಂದು ಕಲ್ಲನ್ನು ತಗೊಂಬಂದು ನಮ್ಮ ಮನೆಯವ್ರ ಹತ್ರ ಹೇಳಿ ಈ ಥರ ಇಡ್ಸ್ಕೊಂಡಿದ್ದೀನಿ. ರಂಗೋಲಿ ಬಿಡ್ಸೋಕ್ಕೆ ಪುಟ್ಟಾಗಿ ರಂಗೋಲಿ ಬಿಡ್ಸೋಕ್ಕೆಲ್ಲ ಚೆನ್ನಾಗಾಗುತ್ತೆ. ಇದು ವೀಡಿಯೋ ರಂಗೋಲಿ ಹಾಕೋದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಬ್ಲರ್ ಆಗಿದೆ. ನೆಕ್ಸ್ಟ್ ಟೈಮಿಂದ ನಾನು ಶೇರ್ ಮಾಡ್ಕೊತೀನಿ. ರಂಗೋಲಿ ಬೇಕಾದರೆ ಕಮೆಂಟ್ ಮಾಡಿ. ರಂಗೋಲಿ ಎಲ್ಲ ಹಾಕಿ ನಾನು ಮತ್ತೆ ಬೇಗ ಬಂದೆ, ಟೈಮ್ ಆಗುತ್ತೆ, ಬೇಗ ರೆಡಿ ಆಗಬೇಕು ಅಂತ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೆಕ್ಸ್ಟು ನಾನು ರೆಡಿಯಾಗಿಯೇ ಕಂಟಿನ್ಯೂ ಮಾಡಿದ್ದು ವೀಡಿಯೋನ. ಯಾಕಂದರೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ನಮ್ಮಮ್ಮನೂ ಎದ್ದು ಪಾಪ ಕಸ ಗುಡಿಸಿ ನೆಲ ಒರೆಸ್ಬಿಟ್ರು. ಅಷ್ಟರಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ನಾನು, ನನ್ನ ಮಗ, ನಮ್ಮ ಮನೆಯವರು, ನಮ್ಮಮ್ಮ ಹೊರಟ್ವಿ. ಎಡವಟ್ಟು ಬೆಳಿಗ್ಗೆನೇ ನನ್ನ ಮಗ ಏನು ಗೊತ್ತಾ, ಮಕ್ಕಳು ನಾವೆಲ್ಲಾದರೂ ಹೊರಡಬೇಕಾದ್ರೆ, ಇಲ್ಲ ನಾವೆಲ್ಲಾದರೂ ಹೋಗಬೇಕಾದ್ರೆ, ಇಲ್ಲ ನಮಗೇನಾದರೂ ಅರ್ಜೆಂಟ್ ಕೆಲಸ ಇರಬೇಕಾದ್ರೇ ಅವ್ರು ತುಂಬ ಹಠ ಮಾಡೋದು ಜಾಸ್ತಿ. ಹಾಗಾಗಿ ನಾವು ಬೇಗ ವೀಡಿಯೋ ಮಾಡೋಕ್ಕಾಗಿಲ್ಲ, ಬೇಗ ರೆಡಿಯಾಗಿ ಹೊರಟ್ವಿ. ಆನ್ ದ ವೇ ತರೀಕೆರೆಯಲ್ಲಿ, ನಾವು ಶಿವಮೊಗ್ಗದಿಂದ ಹೊರಟಿದ್ದು. ಆನ್ ದ ವೇ ನಾವು ತರೀಕೆರೆಯಲ್ಲಿ ನಮ್ಮ ಅಂಕಲ್ ಮತ್ತು ನಮ್ಮ ಅಕ್ಕನೂ ಜಾಯ್ನ್ ಆದರು. ಅಂದರೆ ಅವರು ಬೈಕಲ್ಲೇ ಬಂದಿದ್ದರು. ಅಷ್ಟು ದೂರ ಕಡೂರವರೆಗೂ ಕಡೂರಿಂದ ಒಳಗಡೆ ಮತ್ತೆ ಹೋಗಬೇಕಲ್ವ, ಇನ್ನು ಯಾರು ಬೈಕು ಅಂದರೆ ಡ್ರೈವಿಂಗ್ ಮಾಡ್ತಾರೆ ಅಂತ ನಮ್ಮ ಅಂಕಲು ಕೂಡ ನಮ್ಮ ಜೊತೆನೇ ಬಂದರು. ನಮ್ಮ ಅಕ್ಕ ಬೀರೋರಲ್ಲಿ ಬಂದು ಅವಳು ವೆಯ್ಟ್ ಮಾಡ್ತಾಯಿದ್ಲು ನಮಗೋಸ್ಕರ. ಕರ್ಕೊಂಡು ಹೋಗ್ತೀವಿ ಪಾಪ, ಅವ್ರ ಮನೆ ಹತ್ರ ಹೋಗಿ ಕರ್ಕೊಂಡು ಹೋಗಬೇಕಿತ್ತು. ಟೈಮ್ ಆಗುತ್ತೆ, ನೀವು ಬಸ್ಸಿಗೆ ಬಂದುಬಿಡ್ರಿ ಬೀರೂರಿಂದ ಆಮೇಲೆ ನನ್ನ ತಂಗಿ ಮನೆಗೆ ಹೋಗೋಣ ಅಂತ ಅವರಿಗೂ ಹೇಳಿದ್ವಿ. ಹಾಗಾಗಿ ಅವಳು ವೆಯ್ಟ್ ಮಾಡ್ತಾಯಿದ್ಲು. ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದು ಪಾಪ ಅವರು ವೆಯ್ಟ್ ಮಾಡ್ತಾಯಿದ್ರು. ಇದು ಏನಿದೆ ನನ್ನ ತಂಗಿ ಮನೆಗೆ ಹೋಗುವ ರೋಡು, ಅಂದರೆ ಕಡೂರಿಂದ ಒಳಗಡೆ ಹೋಗಬೇಕು. ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಗ್ರೀನ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಹಳ್ಳಿ ಕಡೆ ಆವಾಗೆಲ್ಲ ಹಳ್ಳಿಲೇ ಇದ್ದಿದ್ದು, ಬಟ್ ಹಳ್ಳಿ ಇಷ್ಟ ಆಗ್ತಿರ್ಲಿಲ್ಲ. ಇವಾಗ ಸಿಟಿಲಿ ಇದ್ದೀವಲ್ಲ, ಹಾಗಾಗಿ ನಮಗೆ ಹಳ್ಳಿ ಇಷ್ಟ ಆಗ್ತಿದೆ. ಹಾಗೆ ಅಲ್ಲಿದ್ರೆ ಇಲ್ಲಿ ಇಷ್ಟ ಆಗುತ್ತೆ, ಇಲ್ಲಿದ್ದರೆ ಅಲ್ಲಿ ಇಷ್ಟ ಆಗುತ್ತೆ. ಮನುಷ್ಯನ ಜೀವನನೇ ಆಗಲ್ವಾ, ಇಲ್ದಿರೋದ ಕಡೆ ನಮ್ಮ ಮನಸ್ಸು ಸೆಳೆತನ ಆಗುತ್ತೆ. ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲಿ ಸಿಂಪಲ್ಲಾಗೆ ಮಾಡಿದರು ಅವ್ರ ಮನೆಯವರು. ಅವ್ರ ಫ್ಯಾಮಿಲಿ ಏನಿದೆ ಆ ಫ್ಯಾಮಿಲಿಗೋಸ್ಕರ ಮಾತ್ರ ಮಾಡ್ಕೊಂಡಿದ್ರು ಅವರು. ಜಾಸ್ತಿ ಜನ ಕರೆಸಿ ಆ ಥರ ಎಲ್ಲ ಏನೂ ಮಾಡಿಲ್ಲ. ಅವ್ರ ಫ್ಯಾಮಿಲಿಗೆ ಎಷ್ಟು ಜನ ಆಗಿದ್ದಾರೆ ಅಂತ ಹೇಳಿ ಊಟ ಎಲ್ಲ ಮಾಡಿಸಿದ್ರು. ನಾವು ಹೋದ್ವಿ. ನನ್ನ ತಂಗಿ ರೆಡಿಯಾಗಿ
ನಾವು ಹೋಗಿದ ತಕ್ಷಣ ಅವಳಿಗೆ ರೆಡಿ ಮಾಡಿ ಬೇಗ ರೆಡಿ ಮಾಡಿ ಕಳಿಸಿದ್ವಿ, ನೀನು ಹೋಗು ಅವ್ರ ಜೊತೆ ಅಂತ. ಅವಳು ಹೋಗಿದ್ದು ಮಾಡ್ತಾಯಿದ್ಲು. ಇಲ್ಲಿ ಒಂದು ಕಡೆ ಅಡುಗೆ ಮಾಡ್ತಾಯಿದ್ರು. ಇದು ಅವರ ಹಳೆ ಮನೆ, ಅಂದರೆ ಮುಂದ್ಗಡೆನೇ ಇದೆ. ಹಾಗಾಗಿ ರೋಡಿಗೆಲ್ಲ ಏನು ಇದು ಮಾಡೋದು ಅಂತ, ಅಂದರೆ ರೋಡಲ್ಲಿ ಏನು ಸ್ವಲ್ಪ ಓಡೋರಿಗೆಲ್ಲ ಇಕ್ಕಟ್ಟಾಗುತ್ತೆ ಜಾಗ, ಅದನ್ನೆಲ್ಲ ಬೇಡ, ನಮ್ಮ ಮನೆ ಮುಂದ್ಗಡೆನೇ ಮಾಡ್ಕೊಬಿಡೋಣ ಅಂತ ಸಿಂಪಲ್ಲಾಗಿ ಮಾಡಿದರು. ಅವ್ರ ಮನೆಯವ್ರಿಗೆ ಮಾತ್ರ ಕರೆಸಿ ಈ ಥರ ಎಲ್ಲ ಫಂಕ್ಷನ್ ಮಾಡಿದರು. ನಾವು ಹೋಗಿದ್ವಿ. ಇವಳು ನೋಡ್ರಿ ಪಾಪು, ಇವಳು ಇಷ್ಟು ಪುಟಾಣಿ ಇದ್ಲು. ಹೋದ ವರ್ಷ ಇವಾಗಲೇ ಇಷ್ಟು ಉದ್ದ ಆಗ್ಬಿಟ್ಟಿದ್ದಾಳೆ. ನನ್ನ ನೋಡಿ ಓಡಿ ಬಂದು ವೀಡಿಯೋ ಮಾಡ್ತಿರೋದು ನೋಡಿ ನಾನು ನೋಡ್ತೀನಿ, ತೋರಿಸು ಅಂತಿದ್ಲು. ಚೆಂದ ಇದ್ದಾಳೆ. ಅಕ್ಕ ತಂಗಿ ಇಬ್ಬರು ಸೇಮ್ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಒಂದೇ ಥರ ಇದ್ದಾರೆ. ಗಂಡು ಮಕ್ಳಿಗೆ ಇಷ್ಟ, ಹೆಣ್ಮಕ್ಳಿರೋರಿಗೆ ಗಂಡು ಮಕ್ಳು ಇಷ್ಟ ಆಗ್ತಾರೆ. ನಾವು ಸುಮ್ಮನೆ ಇಲ್ದಾರೆ ಏನು ಮಾಡೋದು ಕಿತಾಪತಿ ಅಂತ ನಾನು ರಂಗೋಲಿ ಬಿಡಿಸ್ತಿದ್ದೆ. ನಮ್ಮ ಅಕ್ಕ ಅದಕ್ಕೆ ರಂಗೋಲಿದು ವೀಡಿಯೋ ಮಾಡ್ಕೊ ಅಂತ ಹೇಳ್ತಾಯಿದ್ಲು. ಪಾಪ ಅವಳು ಮನೆ ಕೆಲಸ ಅದು ಇದು ಅಂತ ಮಾಡ್ತಿರ್ತಾಳೆ. ಪಾಪ ಅವಳಿಗೂ ಫ್ರೀ ಇರಲ್ಲ, ತೋಟದ ಕೆಲಸ, ಜಮೀನಿನ ಕೆಲಸ ಅಂತ. ಇಲ್ಲಿ ನಮ್ಮ ತಂಗಿ ಮನೆ ಹತ್ತಿರ ಈ ಗಿಡಗಳೆಲ್ಲ ಹಾಕಿದ್ರು. ಎಷ್ಟೊಂದು ಗಿಡ ಹಾಕಿದ್ದಾರೆ ನೋಡಿ. ನಮ್ಮಮ್ಮ ಮತ್ತು ನಮ್ಮ ಮನೆಯವರು ಏನೋ ತುಂಬ ಡಿಸ್ಕಷನ್ ಮಾಡ್ತಿದ್ರು. ಅದಕ್ಕೆ ಅತ್ತೆ ಅಳಿಯ ಏನೋ ಡಿಸ್ಕಷನ್ ಮಾಡ್ತಿದ್ದೀರಲ್ಲ ಅಂತ ಕೇಳಿದ್ದಕ್ಕೆ ಏನಿಲ್ಲ ಅಂತ ಹೇಳಿದ್ರು. ನನ್ನ ಮಗಗೆ ನಮ್ಮ ತಂಗಿ ಇದ್ದಾರಲ್ಲ, ಅವ್ರ ದೊಡ್ಡತ್ತೆ, ಅಂದರೆ ನನ್ನ ತಂಗಿ ಇದ್ದಾಳಲ್ವ, ಅವರ ಅತ್ತೆ ಅಕ್ಕ ಅವರು ನಮ್ಮ ಪಾಪು ಸ್ವಲ್ಪ ಅದು ಇದು ಅಂತ ಇದು ಮಾಡ್ತಿರ್ತಾನಲ್ವ, ಹಾಗಾಗಿ ಮಾತಾಡಿಸ್ತಿರ್ತಾರೆ. ನಾವು ಊಟಕ್ಕೆ ಕೂತ್ಕೊಂಡಿದ್ವಿ. ನನ್ನ ತಂಗಿ ಬಂದು ನಾನು ಕೂತ್ಕೊಳ್ತೀನಿ, ನನಗೆ ಬಿಟ್ಟು ಕೂತ್ಕೊಂಡಿದ್ದೀರಾ ನೀವು ಅಂತ ಇದು ಮಾಡ್ತಾಯಿದ್ಲು. ಹಾಗಾಗಿ ಅವಳಿಗೂ ಕೂರಿಸ್ಕೊಂಡು ಊಟ ಮಾಡಿ, ಯಾಕಂದರೆ ಫಂಕ್ಷನಲ್ಲಿ ಅವ್ರ ಮನೆ ಫಂಕ್ಷನ್ ಇದ್ದಾಗ ಅವ್ರಿಗೇನಾದರೂ ಕರೆದ್ರೆ ಫಂಕ್ಷನಲ್ಲಿ ಇಲ್ಲಿರಬೇಕು ಅಂತ ಹೇಳ್ತಾರೆ ಅಂತ ನಾನು ನಮ್ಮ ಅಕ್ಕ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಅವಳು ಬಂದಳು. ಹಾಗಾಗಿ ನೀನು ಬಾ, 3 ಜನನೂ ಕೂತ್ಕೊಂಡು ಊಟ ಮಾಡಿಬಿಡೋಣ ಫಸ್ಟು ಅಂತ ಊಟ ಮಾಡಿಕೊಂಡು, ಅವಳು ಹೊರಗಡೆ ಅದೇ ಪ್ರೆಗ್ನೆಂಟ್ ಇದ್ದಾರಲ್ವ ಅವ್ರ ಜೊತೆ ಇದ್ದರು. ಅವ್ರ ಹೆಸರು ಸ್ವಾತಿ ಅಂತ ಹೇಳಿ. ನಾನು ನಮ್ಮ ಅಕ್ಕ ರೂಮಿಗೆ ಬಂದು ಸ್ವಲ್ಪ ಸುಸ್ತಾಗ್ತಿದೆ ಅಂತ, ಬೆಳಿಗ್ಗೆ ಬೇಗ ಎದ್ದಿದ್ದು ಸುಸ್ತಾಗ್ತಿದೆ ಅಂತ ಮಲ್ಕೊಳ್ಳೋಣ ಅಂತ ಬಂದ್ವಿ. ಆದರೆ ನಮ್ಮ ಮಕ್ಳ ಕಾಟದಲ್ಲಿ ಯಾರು ತಾನೇ ಮಲ್ಕ್ತಾರೆ. ನನ್ನ ಮಗ ವಾಚೆಲ್ಲ ಬಿಚ್ಕೊಂಡು ಕೂತ್ಕೊಂಡಿದ್ದ. ಅದಕ್ಕೆ ದೊಡ್ಡಮ್ಮ ಹಾಕು ಅಂತಿದ್ದ. ಅವ್ರು ದೊಡ್ಡಮ್ಮ ಹಾಕ್ತಾಯಿದ್ರು. ದೊಡ್ಡಮ್ಮ ಅವನಿಗೂ ಸರಿ ಜೋಡಿ ಇದೆ. ಯಾಕಂದರೆ ಅವಳು ಹಾಗೆ ರೇಗಿಸ್ತಿರ್ತಾಳೆ, ಇವನು ಹಾಗೆ ಕಿತಾಪತಿ ಮಾಡ್ತಿರ್ತಾನೆ. ಅವ್ರ ದೊಡ್ಡಮ್ಮ ಅಂದರೆ ಸ್ವಲ್ಪ ಇಷ್ಟನೇ ಅವನಿಗೆ. ಹಾಗಾಗಿ ನೀವೇನಾದರೂ ಮಾಡ್ಕೊಳ್ರಿ ಅಂತ ಇದು ಮಾಡಿದೆ ನಾನು. ಅಷ್ಟರಲ್ಲಿ ಹೊರಗಡೆ ಯಾರೋ ಕರೆದ್ರು ಅಂತ ಹೋಗಿದ್ದೆ ನಾನು. ಪಾಪು ಅವಳು ಬಂದು ಪದೇ ರೂಮಿಗೆ ಬಂದು ನನ್ನ ಮಗನ ಜೊತೆ ಆಟ ಆಡ್ತಾಯಿದ್ಲು. ಹಾಗಾಗಿ ಅವರಮ್ಮ ಕರ್ಕೊಂಡು ಹೋಗ್ತಾಯಿದ್ರು. ಊಟ ಮಾಡಿಲ್ಲ ನೀನು, ಊಟ ಮಾಡ್ಬಾ ಅಂತ. ನನ್ನ ಮಗಗೆ ಯಾರೋ ಪರ್ಫ್ಯೂಮ್ ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ದ. ಅಣ್ಣ ಪರ್ಫ್ಯೂಮ್ ಹೊಡೆದ್ಬಿಟ್ಟ ನನಗೆ, ಸ್ಪೆಂಟು ಅಂತ, ನಾನು ಸೆಂಟ್ ಅನ್ನೋಕ್ಕೆ ಹೋಗಿ ಸ್ಪೆಂಟು ಹೊಡೆದ್ಬಿಟ್ಟ ಅಮ್ಮ ಅಂತ ಹೇಳ್ತಿದ್ದ. ಏನೂ ಆಗಲ್ಲ ಬಿಡ್ಕೊಂಡು, ಇಡೀ ರೂಮು 3 ಜನನೂ ಸೇರಿಕೊಂಡು ಫುಲ್ಲು ಪರ್ಫ್ಯೂಮ್ ಮಾಡಿ, ಅದು ರೂಮಿಗೆ ಹೋದ್ರೇ ತಲೆನೋವು ಸ್ಟಾರ್ಟ್ ಆಗಬೇಕು ಆ ಥರ ಎಲ್ಲ ಮಾಡಿಟ್ಟಿದ್ದಾರೆ. ಅದಕ್ಕೆ ಅಕ್ಕ ನಿನ್ನ ಮಕ್ಕಳು ಹೆಂಗೆ ಸೇರ್ಕೊಂಡು ಹೆಂಗೆ ಮಾಡಿದ್ದಾರೆ ಅಂತ ನಮ್ಮ ಅಕ್ಕಗೆ ಹೇಳ್ತಾಯಿದ್ಲು. ಏನೂ ಮಾಡೋಂಗಿಲ್ಲವ, ಕರೆಸಿದ್ಯಾ ಅನ್ಬೋಸು ಅಂತ ನಾನು ಸುಮ್ಮನೆ ನಗಾಡ್ತಿದ್ದೆ. ಇದು ಏನು ತೋಟ ಕಾಣ್ತಿದೆ, ಇದು ನಮ್ಮ ತಂಗಿ ಮನೆ ಹಿಂದ್ಗಡೆನೇ ಇರೋದು. ಇವಾಗ ತೋರಿಸ್ತೀನಿ ನೋಡಿ, ಅವ್ರ ಮನೆಗೂ ತೋಟಕ್ಕೂ ಎಷ್ಟು ಗ್ಯಾಪ್ ಇದೆ ಅಂತ. ಹಿಂದ್ಗಡೆ ಬಂದರೆ ತೋಟ, ಮುಂದ್ಗಡೆ ಹೋದ್ರೂ ತೋಟ. ಒಳ್ಳೆ ನೇಚರ್ ಇದೆ ಅವ್ರ ಮನೆ ಹತ್ತಿರ, ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋಗೋಕ್ಕೆ ಖುಷಿ ಆಗುತ್ತೆ. ಅವ್ರ ತೋಟನೂ ಅವ್ರ ಮನೆ ಹತ್ರನೇ ಇರೋದು. ಹೋಗಿ ಪೇರಲೆ ಹಣ್ಣಿದೆ ಮತ್ತು ಹೂ ಎಲ್ಲ ಇದೆ, ಕಿತ್ಕೊಂಡು ಬರ್ಬೋದಿತ್ತು ಅಂದ್ಲು. ನಮ್ಮ ಮಕ್ಕಳಿಗೆ ಹೇಳಿದೆ, ಅಕ್ಕ ಬಾರೆ ಪೇರಲೆ ಹಣ್ಣೆಲ್ಲ ಇರುತ್ತೆ, ಹೋಗಿ ಕಿತ್ಕೊಂಡು ಬರೋಣ, ಹೂ ಎಲ್ಲ ಇರುತ್ತೆ ಬಾ ಅಂತ. ಆದರೆ ಅವಳು ಇಷ್ಟು ದಿನದವರೆಗೂ ಎಲ್ಲಿರುತ್ತೆ, ಇರಲ್ಲ, ಬೇಡ ಅಂತ ಅವಳು ಹೋಗಲಿಲ್ಲ. ಈ ತೋಟ ನೋಡಿರಿ ಎಷ್ಟು ಚೆನ್ನಾಗಿದೆ. ಅವ್ರಿಗೆ ಮನೆ ಹಿಂದ್ಗಡೆ ಬಂದ್ರೂ ತೋಟ, ಮನೆ ಮುಂದೆ ಹೋದ್ರೂ ತೋಟ, ಪಕ್ಕದಲ್ಲೂ ತೋಟ, ಅಲ್ಲೂ ತೋಟ, ಇಲ್ಲೂ ತೋಟ. ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಹಳ್ಳಿಲಿರೋರಿಗೆ ಅನಿಸುತ್ತೆ, ಆದರೆ ನಮ್ಮ ಸಿಟಿಲಿರೋರಿಗೆ ಇದೇ ಒಂಥರ ಖುಷಿ ಆಗುತ್ತೆ. ನನ್ನ ಮಗ ಮತ್ತೆ ರೂಮಿಗೆ ಹೋಗಿ ಸೆಂಟ್ ಬಾಟ್ಲು ತೊಗೊಂಡು, ಪರ್ಫ್ಯೂಮ್ ಬಾಟ್ಲು ತೊಗೊಂಡು ಮತ್ತೆ ಕಿತಾಪತಿ ಮಾಡ್ತಿದ್ದ. ಅದಕ್ಕೆ ನಮ್ಮ ಅಕ್ಕನ ಮಗುಗೆ ಹೇಳಿದೆ, ನೋಡಿ ಎಲ್ಲ ಚೆಲ್ತಾನೆ, ಫಸ್ಟು ತೆಗ್ದಿಡು ಅಂತ. ಅಷ್ಟರಲ್ಲಿ ಹೊರಗಡೆ ಅಲ್ಲಿ ಅಂದರೆ ನನ್ನ ತಂಗಿ ಇದ್ದಾರಲ್ವ, ಅವರ ಮೈದನ ಹೆಂಡ್ತಿಗೆ ಮೂವಿ ಮಾಡಬೇಕು ಅಂತ ಹೋದ್ವಿ ನಾವೆಲ್ಲ. ಅದಕ್ಕೆ ಫೋಟೋ ತೆಗೆಸ್ಕೊಳ್ರಿ ಅಂತ ಅವ್ರ ಅತ್ತೆ ಹೇಳ್ತಾಯಿದ್ರು. ಎಲ್ಲರದು ಆಯಿತು, ಇವಾಗ ನೀವೇ ಇರೋದು,
ಹೋಗ್ರಿ ಅಂತ. ಅದಕ್ಕೆ ನಾವು ಹೋಗ್ತಾಯಿದ್ದೀವಿ 3 ಜನನೂ ತೆಗೆಸ್ಕೊಳ್ರಿ ಅಂದರು. ಅದಕ್ಕೆ ನಾನು ಅವರು ಇಬ್ರಿಗಿಂತ ಸ್ವಲ್ಪ ಹೈಟ್ ಕಮ್ಮಿ ಇದ್ದೀನಿ, ಹಾಗಾಗಿ ನಾನು ಫಸ್ಟ್ ಚಪ್ಪಲಿ ಹಾಕ್ಕೊಳ್ತೀನಪ್ಪ ಅಂತ ಚಪ್ಪಲಿ ಹಾಕ್ಕೊಂಡೆ. ಅಷ್ಟರಲ್ಲಿ ನಮ್ಮ ಅಂಕಲು ಮತ್ತು ನಮ್ಮ ಮನೆಯವರು ಕೂಡ ನಮಗೆ ಬಿಟ್ಟು ಊಟ ಮಾಡ್ಕೊಂಡು ಬಂದಿದ್ದರು. ನನ್ನ ಮಗ ಒಂದು ಕಡೆ ಹೋಗಿ ಈ ಥರ ಕಿತಾಪತಿ ಮಾಡ್ತಾಯಿದ್ದ. ಅದಕ್ಕೆ ಅದು ಹೈಟ್ ಬೇರೆ ಇದೆ, ಅದು ಸ್ಟೆಪ್ಸಿಂದ ಕೆಳಗಡೆ ಬಿದ್ದರೆ ಮುಖಾಮುಖಿ ಏನೂ ಇರಲ್ಲ ಅಂತ ನನ್ನ ತಂಗಿ ಎತ್ಕೊಂಡ್ಬಂದು ಬಂದಾಗಿಂದ ಮಾತಾಡ್ಸೋಕ್ಕೆ ಆಗಿಲ್ಲ, ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತ ಮುದ್ದು ಮಾಡ್ತಾಯಿದ್ಲು. ಏನು ಗೊತ್ತಾ, ಅಕ್ಕ ತಂಗಿರಿಗೆ ತನ್ನ ಮಕ್ಕಳಿಗಿಂತ ಅಂದರೆ ನಮ್ಮ ಮಕ್ಕಳಿಗಿಂತ ಅಕ್ಕನ ಮಕ್ಳ ಮೇಲೋ ತಂಗಿ ಮಕ್ಳ ಮೇಲೋ ಆ ಥರ ಎಲ್ಲ ಖುಷಿ ಆಗುತ್ತೆ. ಇದನ್ನು ನನ್ನ ತಂಗಿ ಹಸ್ಬೆಂಡ್ ಇವರು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನೋಡಿದ್ದೀರಾ ಅನಿಸುತ್ತೆ. ಅವ್ರದ್ದು ತೋಟ ಇದೆ ಅಲ್ವಾ, ಆ ತೋಟದಲ್ಲಿ ತೆಂಗಿನಕಾಯಿ ಮರದಲ್ಲಿ ಈ ಥರ ಇದೆಂಥದ್ದು ಕಾಡಬೇಕೂ ಹಾರಬೇಕೂ ಅಂತಾರೆ. ಅದು ಪಾಪ ಅವ್ರ ಅಮ್ಮ 4 ಮರಿನೋ 5 ಮರಿನೋ ಹಾಕಿತ್ತಂತೆ. ಆ ಮರಿನ ತೊಗೊಂಬಂದು ಇವ್ರು ಸಾಕ್ತಿದ್ದಾರೆ. ಯಾಕಂದರೆ ಅವರು 3 ಮರಿ ಎತ್ಕೊಂಡು 1 ಮರಿನ ಮಿಸ್ ಆಗಿ ಬಿಟ್ಟೋಗ್ಬಿಟ್ಟಿದೆ. ಪಾಪ ಇದು ಒದ್ದಾಡ್ತಿರೋದು ನೋಡೋಕ್ಕಾಗ್ದಲೆ ಅವ್ರು ತೊಗೊಂಬಂದು ಹಾಲು ಹಾಕಿ ಸಾಕ್ತಿದ್ದಾರೆ. ಇದು ನಾನ್ ವೆಜ್ ಏನು ತಿನ್ನಲ್ಲ. ಇದು ನೋಡಿದ್ರೆ ಸೇಮ್ ಒಂಥರ ಅನಿಸುತ್ತೆ, ಬಟ್ ಅದು ಎಷ್ಟು ಚೆನ್ನಾಗಿ ರೂಢಿಯಾಗಿದೆ ಅಂದರೆ ತುಂಬ ಚೆನ್ನಾಗಿ ರೂಢಿಯಾಗಿದೆ. ಅದನ್ನು ನೋಡಿದ್ರೆ ಮುಂಗ್ಸಿ ನೋಡ್ದಂಗೆ ಆಗುತ್ತೆ, ಆದರೆ ಭಯ ಆಗುತ್ತೆ ಸ್ವಲ್ಪ ಮೂತಿ ಗೀತಿ ಎಲ್ಲ ನೋಡಿದ್ರೆ. ಅದನ್ನು ಕರ್ಕೊಂಬಂದು ಬರೀ ಹಾಲು ಹಾಕಿ ಸಾಕ್ತಿದ್ದಾರೆ. ಅದು ಬರೀ 100 ಗ್ರಾಮ್ ಅಷ್ಟು 150 ಗ್ರಾಮ್ ಅಷ್ಟು ಅಷ್ಟೇ ಇದ್ದಿದ್ದಂತೆ. ಇವಾಗ ಹತ್ತತ್ರ ಒಂದು 600 ಗ್ರಾಮ್ ಆಗಿದೆ ಅಂತ ನಗಾಡ್ತಾಯಿದ್ರು. ಅದು ನಾವು ಅವ್ರ ವಾಯ್ಸ್ ಅಂದರೆ ಅವ್ರ ಮನೆಯವ್ರ ವಾಯ್ಸ್ ಕೇಳಿದ ತಕ್ಷಣ ಓಡಿ ಬಂದು ಅವ್ರ ಮೈ ಮೇಲೆ ಹತ್ಕೊಳೋದು, ಆಟಾಡೋದು ಆ ಥರ ಎಲ್ಲ ಮಾಡುತ್ತೆ. ಸೇಮ್ ಅಂದರೆ ಅವ್ರ ಮರ ಗಿರ ಎಲ್ಲ ಹತ್ತುತ್ತಲ್ಲ, ಹಾಗಾಗಿ ಮರ ಹತ್ತೋ ಥರ ಕೈ ಮೇಲೆ ಹತ್ಕೊಂಡು ಎಲ್ಲ ಇದು ಮಾಡ್ತಿರ್ತಾರೆ. ನನ್ನ ತಂಗಿ ವಾಯ್ಸು ಅವ್ರ ಮನೆಯವ್ರ ವಾಯ್ಸ್ ಕೇಳಿದ್ರೆ ಓಡಿ ಬಂದು ಇದು ಮಾಡ್ತಾರೆ. ಕೆಲವೊಬ್ರು ಅಲ್ಲಿ ಊಟಕ್ಕೆ ಕೂತಾರಲ್ಲ, ಹಳೆ ಮನೆಯಲ್ಲಿ ಸಾಕ್ತಿದ್ದಾರೆ ಅವರು. ಅದಕ್ಕೆ ಅವರು ನಾನ್ ವೆಜ್ಜಿಗಂತಲೇ 2 ಮನೆ ಎಕ್ಸ್ಟ್ರಾ ಇಟ್ಕೊಂಡಿದ್ದಾರೆ. ಯಾಕಂದರೆ ಹೊಸ ಮನೇಲಿ ನಾನ್ ವೆಜ್ ಮಾಡೋಂಗಿಲ್ಲ ಅಂತ, ಹಳೆ ಮನೆಯಲ್ಲೇ ಎಲ್ಲ ಮಾಡ್ತಾರಲ್ವ, ಹಾಗಾಗಿ ಅಲ್ಲೇ ಬಿಟ್ಟಿದ್ದಾರೆ. ಅದನ್ನು ಒಂದು ಅಟ್ಟದ ಥರ ಮಾಡಿ ಆ ಮನೆಯಲ್ಲೇ ಬಿಟ್ಟಿದ್ದಾರೆ ಅವರು. ಅಷ್ಟು ಚೆನ್ನಾಗಿ ಸಾಕ್ತಿದ್ದಾರೆ. ಯಾವುದೇ ಆದ್ರೂ ಅಷ್ಟೇ, ನಾವು ಹೆಂಗೆ ಸಾಕ್ತೀವೋ ಆ ಥರ ಬೆಳೆಯುತ್ತೆ ಅಂತ ಹೇಳ್ತಾರಲ್ವ, ಅದೇ ಥರ ಬೆಳೆಯುತ್ತೆ. ಇಷ್ಟಾಗಿತ್ತು ನೋಡಿ ಸೇಮಂತ ಸಹಸ್ರದ ನನ್ನ ತಂಗಿ ಊರಿನ ವ್ಲಾಗ್ ಆಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಾಗ ನೋಡ್ತಿದ್ದೀರಾ, ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.